ಎಷ್ಟು ಬೆಸ್ಟ್ ಗೈಸ್, ರಜಾ ಕೊಡ್ತಾರೆ ಮಾಡಿರ್ತೀವಿ. ಹಸ್ಬೆಂಡ್ಗೆ ಇಷ್ಟ ಏನ್ರಿ? ಇಷ್ಟ ಏನ್ರಿ? ತುಂಬಾ ಇಷ್ಟ. ಅದಕ್ಕೋಸ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ. ಇವತ್ತು ಭಾನುವಾರ ಅಂದರೆ ಸ್ವಲ್ಪ ಜನ ತುಂಬ ಖರ್ಚು ಜಾಸ್ತಿ ಅಂತ ಹೇಳ್ತಾರೆ. ಓಕೆ, ಇವತ್ತು ನಾನು ಯಾವ ರೀತಿ ಬಜೆಟಲ್ಲಿ ಅಡುಗೆ ಮಾಡ್ತೀನಿ, ಹೋಗ್ತೀನಿ ಅಂತ ನಾನು ಇವತ್ತು ಒಂದು ವಿಭಿನ್ನವಾದ ಲಾಗ್ ಇದು. ಸೊ ಇವತ್ತು 300 ರೂಪೀಸ್ ಒಳಗಡೆ ಬಜೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಸಡನ್ಲಿ ಬೇರೆ ಎಲ್ಲರೂ ಪ್ಲ್ಯಾನ್ ಹೋಗ್ತೀರಾ ಏನೋ ಗೊತ್ತಿಲ್ಲ. ಬಟ್ ನೋಡೋಣ ಹೇಗೆ ಹೋಗುತ್ತೆ, ಏನೇನು ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ. ದಯವಿಟ್ಟು ನನ್ನ ವ್ಲಾಗ್ನ ನೋಡಿ, ಹಾಗೆ ನಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸಿ ಅಂತ ಹೇಳ್ತಾ ಬನ್ನಿ ನಮ್ಮ ಸಂಡೇ ಹೇಗೆ ನಡೀತೆ ಅಂತ ನಾನು. ಸೊ ಇವತ್ತು ಫಿಶ್ ಮಾಡೋಣ ಅಂತ ಫಿಶ್ ತೊಗೊಳಕ್ಕೆ ಬಂದ್ವಿ. ಆ್ಯಂಡ್ ನಮ್ಮ ಫಿಶ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಮಧ್ಯದಲ್ಲಿ ನನ್ನ ಮಗ ಓಕೆ ಆಯ್ತು ಬರ್ತಾಯಿದ್ದೀನಿ ನಡಿ. ಎಲ್ಲಿದೆ? ವಾ, ಏನದು? ಹೇಳಿ ಇವ್ರಿಗೆ, ನಿನ್ನ ಫ್ರೆಂಡ್ಸ್ ಕೇಳು. ಸರಿ ಗಲೀಜಾಗುತ್ತೆ ಕಂದ, ಇಟ್ಬಿಡಲೆ. ವಾಟ್ ಇಸ್ ದಟ್? ನೀನು ಯಾಕೆ ಅಲ್ಲಾಗಿದೆ? ಇದೇನಿದು? Close your eyes. Close your eyes. Surprise I will give you. ಸೊ ಇಲ್ಲೆಲ್ಲ ಶೆಲ್ ಇಟ್ಟಿದ್ರು. ಸೊ ಇದು ಹೇಗೆ ಇದರಲ್ಲಿ ಅಡುಗೆ ಮಾಡೋದು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾವುದಾದ್ರು ಮಂಗಳೂರು ಚಾನೆಲ್ ಚೆಕ್ ಮಾಡಿ ಒಂದ್ಸಲ ಮಾಡಬೇಕು. ಸೊ ಅದಾದಮೇಲೆ ಅಲ್ಲೇ ಟೀ ಕುಡಿಯೋಣ ಅಂತ ನಮ್ಮ ಹಸ್ಬೆಂಡ್ ಇದ್ದರೆ ನಾವು ಕುಡಿಲಿಲ್ಲ. ಸೊ ಎಲ್ಲ ಥರದ ಟೀ ಇಲ್ಲೇ ಸಿಗುತ್ತೆ, ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಆ ಟೀ ಕುಡಿದು ಮನೆಗೆ ಹೊರಟ್ರಿ. ಸೊ ನಾನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇವನಿಗೆ ಏನೋ ಬಿಸ್ಕೆಟ್ ಥರ ಏನೋ ಕೊಟ್ಟರು, ತಿಂತಿದ್ದೆ. ಆ್ಯಂಡ್ ಇಲ್ಲೆಲ್ಲ ನಾನು ಹೇಳೋದನ್ನ ಸ್ನ್ಯಾಕ್ಸ್ ಎಲ್ಲ ಇದೆ. ಸೊ ಇದೆಲ್ಲ ನೋಡಿ ಮನೆಗೆ ಹೋಗಿ ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಗೈಸ್, ನಾನು ಯೂಶ್ವಲಿ ಮೀನು ಸಾಂಬಾರೆಲ್ಲ ನಾನು ಸಿಂಪಲ್ಲಾಗೆ ನಾನು ಮಾಡ್ಕೋತೀನಿ. ಏನು ಎಕ್ಸ್ಟ್ರಾ ಆರ್ಡಿನರಿ ಲೈಕ್ ಅದು ಇದು ಹಾಕಿ ನಾನೇನು ಮಾಡೋದಿಲ್ಲ. ಸೊ ನಾರ್ಮಲಾಗೆ ನಾನು ಮಟನ್ ಸಾರಿಗೆ ಏನು ಯೂಸ್ ಮಾಡ್ತೀನೋ ಅದೇ ನಾನು ಫಿಶ್ಗೂ ಕೂಡ ಯೂಸ್ ಮಾಡ್ಕೋತೀನಿ. ಸೊ ಮೊದಲಿಗೆ ನಾನು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ. ಸೊ ಇದು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆ ಹಣ್ಣು ತೊಗೊಂಡು ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ. ಸೊ ಬಿಸಿನೀರಲ್ಲಿ ನೀವು ನೆನೆ ಹಾಕಿದ್ರೆ ಬೇಗ ಹುಳಿ ಬಿಡುತ್ತೆ. ಸೊ ತುಂಬ ಜನ ಸಾಂಬಾರು ಪುಡಿ ಹಾಕ್ತಾರೆ, ಸೊ ಸ್ವಲ್ಪ ಜನ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕೋತಾರೆ, ಈ ಥರ ಎಲ್ಲ ಆ್ಯಡ್ ಮಾಡ್ತಾರೆ ಮೀನು ಸಾರಿಗೆ. ಸೊ ಅದು ಬೇರೆ ವೆರೈಟಿ. ಇದು ನಾರ್ಮಲಾಗಿ ನಮ್ಮ ಊರ ಕಡೆ ಎಲ್ಲ ಈ ಥರ ವೆರೈಟಿ ಮಾಡ್ತಾರೆ. ಸೊ ನಾನು ಇಲ್ಲಿ ಫಿಶ್ನ ಸ್ವಲ್ಪ ಹುಣಸೆಹಣ್ಣು ರಸದಲ್ಲಿ ನೆನೆ ಹಾಕಿದ್ದೀನಿ. ಸೊ ಸ್ವಲ್ಪ ಸಾಂಬಾರ್ಗೆ ಹಾಕಿ ಸ್ವಲ್ಪ ನಾನು ತವಾ ಫ್ರೈ ಮಾಡ್ಕೋತೀನಿ. ರೈಸ್ ಈ ಥರ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಒಗ್ಗರಣೆ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಆದಮೇಲೆ ನಾನು ಈ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಹುಣಸೆಹಣ್ಣು ಹುಳಿಬಿಟ್ಟು ಅದಾದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಗೈಸ್, ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನು ಇವಾಗ ಡೈರೆಕ್ಟಾಗಿ ಮಸಾಲ ಆ್ಯಡ್ ಮಾಡ್ಕೊತೀನಿ. ಸೊ ನಾನು ನಿಮ್ಗೆ ಹೇಳ್ದಾಗೆ ಇದು ಸಿಂಪಲ್ ರೆಸಿಪಿ. ಯಾವುದೇ ರೀತಿಯ ನಾನು ನಮ್ಮ ಮನೇಲಿ ಮಾಡೋ ಸಿಂಪಲ್, ವೆರಿ ಸಿಂಪಲ್. ಸೊ ನಿಮ್ಗೇನಾದರೂ ಲೈಕ್ ಬೇರೆ ಈ ರೀತಿ ಬೇಡ, ಬೇರೆ ಮೀನಿನ ಸಾಂಬಾರು ಬೇಕು ಅಂದರೆ ಅದು ಕೂಡ ನಾನು ನಿಮಗೆ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೀವು ಹಾಕ್ಕೊಂಡು ಮಾಡ್ಬೋದು. ಇದು ಗಟ್ಟಿ ಇದೆ, ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ.
ಮತ್ತು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಸೊ ಗೈಸ್, ಈಗ ಸಿಂಪಲಾಗಿ ಮನೆಯಲ್ಲೇ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ನಾನು 1 ಸ್ಪೂನ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಟಿವಿ ಆಮೇಲೆ ಹಾಕ್ಕೊಡ್ತೀನಿ. ಸೊ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತೀನಿ. ಗರಂ ಮಸಾಲ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾರ ಗರಂ ಮಸಾಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ಹಾಕ್ತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದಾದಮೇಲೆ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ನೀವು ಆ್ಯಡ್ ಮಾಡ್ಕೋಬೋದು. ಇದಾದಮೇಲೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ, ನಾನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಗೈಸ್. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೋಬೋದು. ಸೊ ಇದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ. ಅಂದರೆ ಲೈಕ್ ಅಳತೆ ಹೇಳೋದಾದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ನಾನು ಇದನ್ನ ಮಿಕ್ಸ್ ಮಾಡ್ಕೋತೀನಿ. ಸೊ ಆ್ಯಕ್ಚುಲಿ ನಾನು ಮಾಡೋ ತವಾ ಫ್ರೈ ನಮ್ಮ ಹಸ್ಬೆಂಡ್ಗೆ ಇಷ್ಟ. ಏನ್ರಿ ಇಷ್ಟ ಏನ್ರಿ? ತುಂಬ ಇಷ್ಟ. ಅದಕ್ಕೋಸ್ಕರನೇ ಈಗ ನನಗೆ ಡಬಲ್ ಕೆಲಸ. ಏನು ನೈಸ್ ಮಾಡಿಕೊಂಡೆ ತವಾ ಫ್ರೈ ಮಾಡು ಅಂತಾರೆ. ಸೊ ಗೈಸ್, ಒಂದು ನಿಮಿಷ ನನ್ನ ಮಗನಿಗೆ ಟಿವಿ ಹಾಕ್ಬಿಟ್ಟು ಬರ್ತೀನಿ. ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಫಿಶ್ಶು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಹಾಂ, ಇದು ಎರಡಕ್ಕೂ ಆಗುತ್ತೆ, ಸಾಂಬಾರ್ ಮತ್ತು ತವಾ ಫ್ರೈಗೂ ಆಗುತ್ತೆ. ಅಲ್ಲ, ಇದೇ ಮೀನು ಸಾಂಬಾರ್ಗೂ ಮತ್ತು ತವಾ ಫ್ರೈಗೆ ಎರಡೂ ಆಗುತ್ತೆ. ತೊಗೊಂಡು ಬಂದ್ವಿ. ಸೊ ಈಗ ಸಾಂಬಾರ್ಗೆ ನಾವು ಸಪ್ರೇಟಾಗಿ ಕಟ್ ಮಾಡಿಸಿದ್ದೀವಿ. ಅರ್ಧ ಸಾಂಬಾರ್ಗೆ, ಅರ್ಧ ತವಾ ಫ್ರೈಗೆ. ಸೊ ನಾನಿವಾಗ ನೀವು ನೋಡ್ತಾ ಇದ್ದೀರಾ ಹೀಗೆ. ಆ್ಯಕ್ಚುಲಿ ಇದೊಂದು ಅರ್ಧ ಗಂಟೆ ಆದರೂ ನಾವು ಬಿಡಬೇಕಾಗುತ್ತೆ ಗೈಸ್. ಅವಾಗ ಇದ್ದಿದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಮಸಾಲ ಸುತ್ತ ನಾವು ಹಾಕ್ಕೋಬೇಕಾಗತ್ತೆ. ಸೊ ಇದು ಮೇನ್ ಮಸಾಲಾನೇ. ಸೊ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೇಳ್ರಿ, ಯಾವ ಅಡುಗೆ ಇಷ್ಟ ರೀ ನಾನು ಮಾಡೋದು? ಮಾತಾಡ್ರಿ. ಅವರೇ ವಿಡಿಯೋ ಮಾಡ್ತಿದ್ದಾರೆ ನೋಡಿ, ಮಾತಾಡಿ ಅಂದ್ರೆ ಮಾತಾಡ್ರಿ. ನಾನ್ ವೆಜ್ ಒಂದು ಚೆನ್ನಾಗಿ ಮಾಡ್ತಾಳೆ ಅಷ್ಟೇ. ಎಲ್ಲ ಹಂಗಾರೆ ಇನ್ಮೇಲೆ ವೆಜ್, ಚಿಕನ್ನು, ಮಟನ್ನು, ಫಿಶು ಎಲ್ಲ ಚೆನ್ನಾಗಿ ಮಾಡ್ತೇವೆ. ನನ್ನಿಂದ ಕಲ್ತ್ಬಿಟ್ಟೆ. ಅಯ್ಯೋ, ಇದು ನಾನು ನಿಜ ಹೇಳ್ತೀನಿ, ಈ ಡೈಲಾಗು ಹೇಳಿ ನನಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಸರಿ ಮಾಡಿ ಬನ್ನಿ. ಕ್ರಿಟಿಸೈಸ್ ಮಾಡಿ ನೀವು ಇಷ್ಟು ಇಂಪ್ರೂವ್ ಆಗಿರೋದು. ಗಂಡ್ಮಕ್ಳು ಡವ್ ಮಾಡೋದ್ರಲ್ಲಿ ಹೆಣ್ಮಕ್ಳಕ್ಕಿಂತ ಒಂದು ಕೈ ಜಾಸ್ತಿ ಇರ್ತಾರೆ. ಸೊ ಈಗ ಈ ಥರ ನಾವು ಚೆನ್ನಾಗಿ, ಅವ್ರಿಗೆ ಆಗ್ತಿಲ್ವಂತೆ ವಿಡಿಯೋ ಮಾಡೋದಕ್ಕೆ ಸಾಕಂತ ಕೇಳ್ತಿದ್ದಾರೆ. ಸೊ ಹೀಗೆ ನಾವು ಎಲ್ಲ ಫಿಶ್ಗೆ ನಾನು ಸ್ವಲ್ಪ ಸಾಂಬಾರ್ಗೆ ಎತ್ತಿಟ್ಕೊಂಡು ನಾನು ಹಿಂಗೆ ತವಾ ಫ್ರೈಗೆ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ನಿಮಗೆ ತಲೆ ಕೂಡ ನೀವು ಅಂದರೆ ತವಾ ಫ್ರೈಗೆ ಯೂಸ್ ಮಾಡ್ಕೋಬೋದು ತವಾ ಫ್ರೈಗೆ. ಸೊ ಒಂದು ತಲೆಯಲ್ಲಿ 2 ಭಾಗ ಮಾಡಿರ್ತಾರೆ. ಒಂದು ಭಾಗ ನಾನು ಸಾಂಬಾರ್ಗೆ ಹಾಕ್ತೀನಿ. ಸೊ ಇನ್ನೊಂದು ನಾನು ಫ್ರೈ ಮಾಡ್ಕೋತೀನಿ. ಆ್ಯಕ್ಚುಲಿ ತವಾ ಫ್ರೈ ಚೆನ್ನಾಗಿರುತ್ತಲ್ವಾ? ಸಾರಿ. ಸೊ ಈ ಥರ ನಾನು ಆ್ಯಡ್ ಮಾಡಿ 20 ನಿಮಿಷ ಬಿಡ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಗೈಸ್. ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ನಾನು ಇವಾಗಲೇ ಇದು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಡ್ತೀನಿ. ಇದೊಂದು 2-3 ನಿಮಿಷ ಬಾಯ್ಲ್ ಆದಮೇಲೆ ನಾನು ಫಿಶ್ನ ಆ್ಯಡ್ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ನಮ್ಮ ಕಡೆ ಇದು ವೆರಿ ಸಿಂಪಲಾಗಿ ನಾನು ಮಾಡ್ಕೋತೀನಿ. ನಿಮ್ಮ ಸೈಡ್ ಹೇಗೆ ಮಾಡ್ತಾರೋ ಕಮೆಂಟ್ ಮಾಡಿ, ಅಥವಾ ನಾನು ಏನಾದರೂ ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ಸೊ ಗೈಸ್, ಈಗ ಇದು ಕುದ್ದಿದೆ. ಈಗ ನಾನು ಫಿಶ್ನ ಆ್ಯಡ್ ಮಾಡ್ತೀನಿ. ಸೊ ಫಿಶ್ ಹಾಕಿದ ತಕ್ಷಣವೇ ನೀವು ಸೌಟಲ್ಲಿ ಜಾಸ್ತಿ ಕಲ್ಕಕ್ಕೆ ಹೋಗ್ಬೇಡಿ. ಇಲ್ಲಾಂತಂದರೆ ಫಿಶೆಲ್ಲ ಅದು ತುಂಬ ಸಾಫ್ಟ್ ಇದೆಯಲ್ವ, ಎಲ್ಲ ಅದು ಇದೆಲ್ಲ ಬಿಟ್ಕೊಬಿಡುತ್ತೆ.
ಸೊ ಇದು ಒಂದು ಕುದ್ದು ಇಲ್ಲ 2 ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಳಿ. ಸೊ ಆ ಬೇಳೆ ಅದು ಹೇಗಿರೋ ಬೇಯುತ್ತೆ, ಅಥವಾ ನೀವೇನಾದರೂ ಇಲ್ಲ ಅಂತಂದರೆ ಸ್ವಲ್ಪ ಜನ ಸಾಂಬಾರಿಂದ ಫಿಶ್ ಸಪ್ರೇಟಾಗಿ ಇಟ್ಕೊಬಿಡ್ತಾರೆ. ಸೊ ನೀವು ಹಾಗೂ ಮಾಡ್ಕೋಬೋದು. ಆ್ಯಂಡ್ ನಾನು ಈಗ ಹಾಕಿ ಒಂದು 2 ಕುದ್ದು ಬಂದಮೇಲೆ ನಾನು ಆಫ್ ಮಾಡ್ಕೊತೀನಿ. ಸೊ ಒಂದು ತವಾ ಫ್ರೈಗೆ ಹಾಕಿದೆ, ಇನ್ನೊಂದು ನಾನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಸೊ ಸಿಂಪಲ್ ಆಗಿರೋ ಮೇನ್ ಸಾಂಬಾರ್ ರೆಸಿಪಿ ನಾನು ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಗೈಸ್. ತವಾ ಚೆನ್ನಾಗಿ ಕಾದಿದೆ. ಸೊ ಈಗ ನಾನು ಫಿಶ್ ಆ್ಯಡ್ ಮಾಡ್ತೀನಿ. ಸೊ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ. ಸೊ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಸೊ ಚೆನ್ನಾಗಿ ಅದು ಬೇಯುತ್ತೆ. ಈ ಥರ ನಾವು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಸೊ ಸ್ವಲ್ಪ ರೋಸ್ಟ್ ಥರ ನಾನು ಮಾಡ್ತೀನಿ. ರೋಸ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ರೋಸ್ಟಿಲ್ಲ, ಸ್ವಲ್ಪ ರೋಸ್ಟಾಗಿ ಮಾಡ್ತೇನೆ. ಸೊ ಇನ್ನಷ್ಟಿದೆ ಹಾಕಿ ಬಿಸಿದು ತಿಂತೀವಿ. ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಗೈಸ್. ಈಗ ನಾನೊಂದು ಪ್ಲೇಟಾಗೆ ಫಿಟ್ ಮಾಡ್ತೀನಿ ಗೈಸ್. ಈ ಥರ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳ್ತಾರೆ ನಮ್ಮ ಗಂಡ. ಇವ್ರ ಭಾನುವಾರನೇ ಎಷ್ಟು ಬೆಸ್ಟ್ ಗೈಸ್. ರಜಾ ಕೊಡ್ತಾರೆ, ಮಾಡಿಕ್ತೀವಿ. ರಜಾ ಕೊಡ್ತಾರೆ ನೋಡಿ. ನಾವು ಬೆಳಗ್ಗೆ ಕಣ್ಣು ಬಿಟ್ಟರೆ ರಾತ್ರಿ ಕಣ್ಣು ಮುಚ್ಚೋವರೆಗೂ ಕೂಡ ನಮ್ಮ ಕೆಲಸ. ಏನೋ ನಿನಗೂ ಹಾಲಿಡೇ, ನಿಮ್ಮ ಅಪ್ಪ ನಿನಗೂ ಏನಪ್ಪ? ಖಾರ ನೀವು ಹೇಳಿ ಬೇಗ ಹೇಗಿದೆ ಅಂತ. ಸೂಪರ್ ಅಂತ. ಬಿದ್ದೋಗ್ತೇಮ್ಮ. ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ಲಿಕ್ಕೆ ಅವ್ರ ಅಪ್ಪ ರೆಡಿ ಮಾಡ್ತಿದ್ದಾರೆ ಬಿಟ್ಟುನ. ಎಲ್ಲಿಗಪ್ಪ? ಐಸ್ ಕ್ರೀಮ್ ಬೇಡ, ಪಾನಿಪುರಿ ತಿನ್ನೋಣ ಪ್ಲೀಸ್. ಐಸ್ ಕ್ರೀಮ್ ಬೇಕಾ ಪಾನಿಪುರಿ ಬೇಕಾ? ನೀನು ಕೋಲ್ಡ್ ಆಗಿದೆ ಅಲ್ವಾ ಮುಂಚೆವರೆಗೆ? ನಿಂಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನಾ? ಐಸ್ ಕ್ರೀಮ್ ತಿನ್ಬೇಕು ಅಂತ ನಿದ್ದೆ ಮಾಡಿಲ್ಲ ಇವತ್ತು ಸಂಜೆ. ಇದು ಸಂಡೇ ನಮ್ಮ ಮನೆ ಆಗಿರೋ ಪಜ್ಜಿತಿ. ನಾನು ಎತ್ತಿಟ್ಟು ಸಾಕಾಯಿತು. ಏನು ನಿನ್ನ ಪ್ರಾಬ್ಲಮ್ಮು? ವದೆ ಅಂತೆ ನೋಡಿ. ಐಸ್ ಕ್ರೀಮ್ ಕ್ಯಾನ್ಸಲ್. ಬಿಟ್ಟು ಐ ವಿಲ್ ಗಿವ್ ಯು ಐಸ್ ಕ್ರೀಮ್. ವಾಟ್ ಯು ವಿಲ್ ಗಿವ್ ಮೀ? ಏನು ಬೇಕು ಹೋಗು. ಒಬ್ಬೊಬ್ಬ ಏನು ಸಿಕ್ಕಾಪಟ್ಟೆ ಡೌನ್ ಮಾಡ್ತಾನೆ ಗೈಸ್. ಕೆಮ್ಮಿದೆ, ಐಸ್ ಕ್ರೀಮ್ ಬೇಕು ಅಂತ ಇದ್ದಾರೆ. ಬೇಡ, ನಿಮ್ಮ ಕೆಮ್ಮಿದೆ. ನಾನು ಯಾವಾಗಲೂ ಆರ್ಡರ್ ಮಾಡೋದೇ ಮೈ TBC. ಆ್ಯಂಡ್ ನನ್ನ ಫೇವ್ರೆಟ್ ಅದು. ಇವರೇನೋ ಹೊಸ್ದಾಗಿ ಟ್ರೈ ಮಾಡ್ತಿದ್ದಾರೆ, ಡ್ರೈ ಫ್ರೂಟ್ಸ್ದೇನೋ. ಆ್ಯಂಡ್ ಇನ್ನೂ ಒಂದು ವೇಫರ್ಸ್ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನಿಮ್ದು ಹೇಗಿದೆ? ಐಸ್ ಕ್ರೀಮ್ ಅದೇನೆ. ಅದ್ರೊಳಗಡೆ ಹಾಕ್ಕೊಡ್ತೀನಿ. ವೆಯ್ಟ್. ಚೆರಿ ಈಟ್. ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಗೈಸ್. ಸೊ ಐಸ್ ಕ್ರೀಮ್ ಡೇಟ್ ಕರ್ಕೊಂಡ್ಬಂದಿದ್ದಾರೆ. ಏನು ಯಜಮಾನ್ರೆ ಐಸ್ ಕ್ರೀಮ್ ಡೇಟ್ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಲ್ಲ ನೋಡಿ. ಇವ್ರಿಗೆ ಯಾವಾಗಲೂ ನಂದ್ರ ಮೇಲೇ ಕಣ್ಣು. ಓಕೆ ಗೈಸ್, ಇದು ನಾವು ಮುಗಿಸ್ತೀವಿ. ಇವನು ಹೆಂಗಿದ್ರೆ ನನಗೆ ವಿಡಿಯೋ ಮಾಡೋಕ್ಕಂತ ಬಿಡೋದಿಲ್ಲ. ಥ್ಯಾಂಕ್ ಯು, ಬಾಯ್.